ನಮಸ್ಕಾರ ರೈತ ಬಾಂಧವರೇ. ಈಗ ನಾವೇನು ನೋಡ್ತಾ ಇರೋದು ಇದು ವಿಡಿಯೋದಲ್ಲಿ, ಇದು ಒಂದು ಬ್ಲ್ಯಾಕ್ ವೆರೈಟಿ ಗ್ರೇಪ್ಸು, ಟೇಬಲ್ ಗ್ರೇಪ್ಸ್ ಮಾರ್ಕೆಟ್ ಪ್ಲಾಟ್ ಇದೆ. ಇದು ನೋಡ್ಬೋದು ನೀವು ಯಾವ ಥರ ಇದರಲ್ಲಿ ಲೋಡ್ ಮ್ಯಾನೇಜ್ಮೆಂಟ್ ಮಾಡಿದ್ದೈತಿ. ಲೋಡ್ ಮ್ಯಾನೇಜ್ಮೆಂಟ್ ಅಂದ್ರೆ ಗಿಡದ ಮ್ಯಾಗ ಪರ್ ಪ್ಲ್ಯಾಂಟ್ ಎಷ್ಟು ಗೊನಿ ಮಾಡಿ ಅಂದ್ರೆ ಕೌಂಟ್ ಮಾಡಿ ಇಡಾಕತ್ತೈತಿ ಈ ವೆರೈಟಿದಾಗ. ಆದ್ರೂ ಈ ವೆರೈಟಿದಾಗ ಈ ಸ್ಪೇಸಿಂಗ್ ಇದು 8x4 ಸ್ಪೇಸಿಂಗ್ ಐತಿ ಇದ್ರದ್ದು. ಆ ಲೆಕ್ಕದಲ್ಲೇ ನೋಡ್ರಿ ಅಂದ್ರೆ 20-25 ಗೊನಿ ಇರಬೇಕಾಗೈತಿ. ಆದ್ರೂ ಈ ವರ್ಷ ಏನೈತಿ ಇದ್ರಾಗ ಲೋಡಿಂಗ್ ಹೆಚ್ಚೈತಿ, ಗೊನಿ ಸಂಖ್ಯೆ ಹೆಚ್ಚದಾವ, 30 ಮಟನೂ ಅದಾವ ಗೊನಿ. ಆ್ಯಕ್ಚುಲಿ ಇದಕ್ಕೆ ಲೋಡಿಂಗ್ ಎಷ್ಟೈತಿ ನಡೆಯಂಗಿಲ್ಲ. ಅಂದ್ರೂ ನಾವು ಒಂದು ಚಾಲೆಂಜ್ ಅಂತ ಒಂದು ರಿಸ್ಕು ಆ ಥರನೇ ವಾಟರ್ ಮ್ಯಾನೇಜ್ಮೆಂಟ್, ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್ ಇಟ್ಕೊಂಡು ಇದನ್ನು ಮಾಡಿದ್ದು. ಇದು ವೆರೈಟಿ ಜ್ಯೋತಿ ಸೀಡ್ಲೆಸ್, ಉದ್ದ ಕಾಳಿನ ವೆರೈಟಿ. ಆ ಪ್ರಕಾರ ನೋಡ್ತಂದ್ರೆ ಏನು ನಾವು ಲೋಡ್ ಇಟ್ಕೊಂಡಿವಿ, ಲೋಡ್ ಇಟ್ಕೊಂಡಿದ್ದಕ್ಕಾಗ ಅದರ ಕಾರಣದಿಂದ ನಮಗೊಂದಿಟ್ಟ ಈ ವರ್ಷ ಇದು ಕಾಳಿಂದ ಇಲಾಂಗೇಷನ್ ಮತ್ತು ಇನ್ನೂ ದಪ್ಪ ಆಕೈತಿ ಕಾಳ. ಆದ್ರೂ ಇಲಾಂಗೇಷನ್ ನಮಗೇನಾಗೈತಿ ಈ ವರ್ಷ ಒಂದಿಟ್ಟ ಲೋಡಿಂಗ್ ಹೆಚ್ಚಿಗಿಟ್ಟುಗಳಂತಲೇ ಕಡಿಮೆ ಸಿಕ್ಕೈತಿ ಇಲಾಂಗೇಷನ್. ಮತ್ತೊಂದು ಕಾರಣ ಅಂದ್ರೆ ಅತಿಶಯ ಥಂಡಿ ಏನೇ ಆಯಿತು, ಆ ಥಂಡಿ ದಶಿಂದ ಇಲಾಂಗೇಷನ್ ಕಡಿಮೆ ಸಿಕ್ಕೈತಿ. ಈ ಪ್ಲಾಟ್ದ ಇತರ ಹಿಂದಕಿನೂ ಏನು ವರ್ಷಗಳದಾವು, ಈಗ 8ನೇ ವರ್ಷದ ಪೀಕ್ ಐತಿದ. ಇದು ಯಾವಾಗ ಪ್ಲಾಂಟೇಶನ್ ಮಾಡೈತಿ, ಈ ಪ್ಲಾಂಟೇಶನ್ ಮಾಡಿದಾಗಿಂದ ಹಿಡ್ಕೊಂಡು ಇದಕ್ಕೂ ಈ ಪ್ಲಾಟ್ ನಮ್ಮ ಕಡೆನೇ ಐತಿ ಕನ್ಸಲ್ಟಿಂಗ್. 50 mm ತನಕನೂ ಇದು ಕಾಳಿನ ಸೈಜ್ ಏನು ಪಾಯಿಂಟ್ ಅಂತೀವಿ ನಾವು, ಇಲಾಂಗೇಷನ್ ಏನಂತೀವಿ, 50 mm ತನಕನೂ ಒಂದೊಂದು ಪ್ರತಿ ವರ್ಷ ಆಕೈತಿ. ಈ ವರ್ಷ ಲೋಡ್ ಹೆಚ್ಚಿಟ್ಕೊಂಡಿವಿ, ಒಂದಿಟ್ಟು ಕಲರ್ ಬರಾಕ ಪ್ರಾಬ್ಲಮ್ ಆಕೈತಿ ಅನ್ಸಾಕತೈತಿ. ಆದ್ರೆ ಆ ಪ್ರಕಾರ ಟ್ರೀಟ್ಮೆಂಟ್ ಅವರು ನಡೆದೈತಿ ಈಗ ಸದ್ಯ. ಈಗೇನೈತಿ ಮತ್ತು ಈ ಕರಿ ಪ್ಲಾಟ್ ಏನೈತಿ, ಕರಿಕಾಯಿ ಒನ್ ಟೈಮ್ ಹಾರ್ವೆಸ್ಟ್ ಅಂದ್ರೆ ಒಂದು ಟೈಮ್ಗೆಲ್ಲ ಕಟಿಂಗ್ ಆಗಂಗಿಲ್ಲ. ಇದ್ರಾಗ 2 ರೌಂಡ್ ಆಕ್ಕಾವು. ಲೋಡಿಂಗ್ ಹೆಚ್ಚಿತ್ತಂದ್ರೆ 3 ರೌಂಡನ್ನು ಮಾಡ್ಬೇಕಾಕೈತಿ. ಹೆಂಗೆ ಕರಿದಾಕೈತಿ ಆ ಪ್ರಕಾರ ತಕ್ಕೋಬೇಕಾಕೈತಿ. ಇದು ಮ್ಯಾಕ್ಸಿಮಮ್ 50 mm ತನಕನೂ ಉದ್ದ ಆಕೈತಿ. 50 mm ಅಂದ್ರೆ ಒಂದಿಟ್ಟು ನಿಮಗೆ ನಾವು ಈಗ ಅಂದಾಜು ತೋರಿಸೋದಂದ್ರೆ ಇಷ್ಟು ಉದ್ದ ನೋಡ್ರಿ, ಇಷ್ಟು ಉದ್ರ ತನಕನೂ 50 mm ಆಕೈತಿ ಈ ಪ್ಲಾಟ್ದಾಗ. ಇದ್ರ ಹಿಂದಕಿನ ವರ್ಷದಾಗ ಪ್ರತಿ ವರ್ಷನೂ ಹಾಕೋತ ಬಂದೈತಿ. ಈ ವರ್ಷ ಲೋಡ್ ಹೆಚ್ಚೈತಿ. ಈ ಪ್ಲಾಟ್ ಇರೋದು ಮಂಗಸುಳಿ ತಾಲೂಕು, ಕಾಗವಾಡ ಜಿಲ್ಲಾ, ಬೆಳಗಾವ್ ಈ ಊರಾಗ ಐತಿ ಪ್ಲಾಟ್. ಇದು 1000 ಬಡ್ಡಿದ ಪ್ಲಾಟ್ ಐತಿದೆ, 1000 ಪ್ಲ್ಯಾಂಟ್ ಅದಾವು. ಅಂದ್ರೂ ಇದ್ರಾಗ ಲೋಡ್ ಮ್ಯಾನೇಜ್ಮೆಂಟ್ ನಾವು ಹಿಡ್ಕೊಂಡ್ರೆ ಈಗೇನೈತಿ ಒಂದು 2500 ಪೇಟಿ ಅಂದ್ರೆ 4 kg ಒಂದು ಪೇಟಿ. ಈ ಕಡೆ ಹಿಂಗೆ ಲೆಕ್ಕ ಹಾಕೋರು, ಟನ್ನಿನ ಮ್ಯಾಗ ಯಾರು ಲೆಕ್ಕ ಹಾಕಂಗಿಲ್ಲ, ಪೇಟಿ ಮ್ಯಾಗ ಲೆಕ್ಕ. 2500 ಪೇಟಿ ಅಂದ್ರೆ ಗಿಡಕ್ಕೆ ಒಂದು 10 kg ಬರುವಂಗೆ ಈಡ್ ಅನಿಸ್ತೈತಿ. ಈಗ ಸದ್ಯದ ರೇಟ್ ನೋಡಿದ್ವಿ ಅಂದ್ರೆ, ಈಗ ಸದ್ಯ ಏನು ದ್ರಾಕ್ಷಿ ರೇಟ್ ನಡೆದಾವು. ಈಗ ಸದ್ಯ ಈ ಕರಿ ದ್ರಾಕ್ಷಿ ರೇಟ್ ಏನೈತಿ 150 ರೂಪಾಯಿ kg ಹಿಡ್ಕೊಂಡು 170 ರೂಪಾಯಿ kg ತನಕ ಈಗ ಸದ್ಯ ರೇಟ್ ನಡೆದಾವು. 180 ತನಕನೂ ಅದಾವೆ ಅಗದಿ ಹೈ ಕ್ವಾಲಿಟಿ ಹಿಡಿದ್ರೆ. ಮತ್ತು ಪರ್ ಪ್ಲ್ಯಾಂಟ್ 10 kg 1000 ಗಿಡದ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಎಷ್ಟಾಕೈತಿ. ಬರೀ ಈ ರೊಕ್ಕದ ಮತ್ತು ಇದ್ರದ ಕ್ಯಾಲ್ಕುಲೇಷನ್ ಮಾಡಿ ನಡೆಯಂಗಿಲ್ಲ. ಇದು ಚಟ್ನಿ ಹಿಡ್ಕೊಂಡು ಇದಕ್ಕೆ ಮಾಡಿದ ಮೆಹನತ್ತು, ಇದಕ್ಕೆ ತಗೊಂಡಿದ್ದು ಕಷ್ಟಪಡ್ದಿದ್ದು ಏನು ಐತಿ, ಈ ವೆರೈಟಿ ಎಷ್ಟು ಬೆಳ್ಸಾಕೆ ಎಷ್ಟು ನಮಗೆ ಈಗ ನಾವು ಲೆಕ್ಕ ಹಾಕಿವು ಪರ್ ಪ್ಲ್ಯಾಂಟಿಗೆ ಇಷ್ಟ ಆಯ್ತು, ಒಂದು ಪಡೆದಿಷ್ಟು ರೊಕ್ಕ ಅದು. ರಿಸ್ಕನು ಅಷ್ಟು ಹೆಚ್ಚೈತಿ ಈ ವೆರೈಟಿದಾಗ. ಕ್ರ್ಯಾಕಿಂಗ್ ಪ್ರಾಬ್ಲಮ್ ಭಾಳ ಅದಾವೆ, ಕ್ರ್ಯಾಕಿಂಗ್ ಸಮಸ್ಯೆ ಭಾಳ ಐತಿ ಇದ್ರಾಗ. ಒಂದೀಟ್ ಕ್ಲೈಮೇಟ್ ಹೆಚ್ಚು ಕಡಿಮೆ ಆತಂದ್ರೂ ಈ ಥರ
ಈ ಕ್ರ್ಯಾಕ್ ಆಗಕ್ಕೆ ಚಾಲು ಆಕೈತಿ ಈ ಥರ. ಅದಕ್ಕೆ ಪ್ರತಿಯೊಂದು ಗೊನ್ಯಾಗ ಒಂದು 4-5 ಕ್ರ್ಯಾಕ್ ಆಗುವುದಾವು. ಮೊದಲಿನ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ನಡಿಬೇಕು. ಇವೇನೈತಿ ಈಗ ಕಾಯಿ ಹಣ್ಣಾಗುವಾಗ ಅಷ್ಟೇ ಅಲ್ಲ, ಕಾಯಿ ಹಸಿ ಇದ್ದಾಗ ಯಾವಾಗ ನೀರು ಇಳಿದಿರಂಗಿಲ್ಲ 70 ದಿವ್ಸಕ್ಕೂ ಅವಾಗೂ ಕ್ರ್ಯಾಕ್ ಆಕೈತಿ. ವಾಟರ್ ಮ್ಯಾನೇಜ್ಮೆಂಟ್ ಭಾಳಷ್ಟು ಕರೆಕ್ಟ್ ಇಡಬೇಕಾಕೈತಿ ಈ ವೆರೈಟಿಗೆ. ಅಂದಾಗ ಈ ಥರ ಇದಾಕೈತಿ. ಇನ್ನು ಈ ವೆರೈಟಿಗೆ ಈಗ 100 ದಿವಸ ಆಗಕ್ಕೆ ಬಂದಾವು. 100 ದಿವಸ ಇನ್ನಾದ್ರೂ ಈ ಸೈಜ್ ಆಗೋದೈತಿ ಇಂಪ್ರೂವ್ಮೆಂಟ್. ಇನ್ನು ಪಾಯಿಂಟ್ ಇಲೊಂಗೇಷನ್ ಏನು ಆಗಂಗಿಲ್ಲ, ಆದರೆ ಸೈಜ್ ಏನೋ ಆಗೋದೈತಿ ಈ ಥರ. ಇನ್ನು ವಿಡ್ತಿನ ಹೆಚ್ಚಾಗೋದೈತಿ. ಈ ಪ್ರಕಾರ ಐತಿ ಇದು. ಇದು ನೋಡ್ರಿ, ಈ ಥರ ಕ್ರ್ಯಾಕಿಂಗ್ ಬರ್ತೈತಿ. ಇದೇನೈತಿ ಹಸಿದಿದ್ದಾಗ ಕ್ರ್ಯಾಕ್ ಆಗಿದ್ದೈತಿ. ಈ ಥರ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಭಾಳ ಮತ್ತು ವಾಟರ್ ಮ್ಯಾನೇಜ್ಮೆಂಟ್ ಭಾಳ ಸರಿಯಾಗಿ ಮಾಡಬೇಕಾಕೈತಿ. ಅದೇ ಥರ ಇದು ರೈತರದು ಮತ್ತೊಂದು ಜೊತಿನ ಐತಿ, ಅದು ವೆರೈಟಿ ಜೊತಿನ ಐತಿ. ಇದಕ್ಕೆ ಹಚ್ಚಿ ಐತಿ ಇದನ್ನು ತೋರಿಸ್ತೇನೆ ನಿಮ್ಗೆ. ಈ ದಿನ ನೀರು ಇಳಿದೈತಿ, ಇನ್ನು ನೀರು ಹಿಡಿಯಕ್ಕೆ ಚಾಲು ಮಾಡಬೇಕು. ಈಗ ನೀರು ಹಿಡಿಯಕ್ಕೆ ಎಲ್ಲಿಗೆರೆ ಚಾಲು ಆದಂಗೆ ಅನಿಸ್ತೈತಿ. ಇದ್ರಾಗ ಆ ಪ್ಲಾಟ್ದಾಗ ಇಳುವರಿ ಹೆಚ್ಚು ಸಿಗ್ತೈತಿ. ಈ ಥರ ಒಂದಿಟ್ಟು ಲಿಮಿಟೆಡ್ ಗೊನೆ ಅದಾವು. ಆದ್ರೂ ಈ ಥರ ಪರ್ಫೆಕ್ಟ್ ಮ್ಯಾನೇಜ್ಮೆಂಟ್ ಇದ್ರನ್ನ ಇದು ಮಾಡೋಕ್ಕೆ ಸಾಧ್ಯ ಐತಿ. ಈ ಥರ ವೆರೈಟಿ ಇದು ನೋಡ್ರಿ, ಇಲ್ಲಿ ಈ ವೆರೈಟಿ ಪ್ರಾಬ್ಲಮ್ ಏನು ಹೇಳಿದ್ನಿ, ಇದು ನೋಡ್ರಿ. ಇದೇನೋ ನೀರು ಇಳಿದಿಲ್ಲ, ಆದ್ರೂ ಈ ಪ್ರಕಾರ ಇವು ಪ್ರತಿಯೊಂದು ಗೊನ್ಯಾಗ ಹಿಂಗೆ ಹಾಕೈತಿ. ಇದು ವೆರೈಟಿದ ಕ್ಯಾರೆಕ್ಟರಿಸ್ಟಿಕ್ ಹಿಂಗೈತಿ. ಇದು DNA ಈ ಥರ ಅದಾವ. ಒಂದಿಟ್ಟು ಕ್ರ್ಯಾಕಿಂಗ್ ಮ್ಯಾಗ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಭಾಳ ಸ್ಪ್ರೇಯಿಂಗ್ದಾಗಿಂದ ಸರಿಯಾಗಿ ಇಡಬೇಕಾಗ್ತೈತಿ. ಅವಾಗ ಮತ್ತು ತಿನ್ನಿಂಗ್ದಾಗ ಭಾಳ ತೆಳಗೆ ಮಾಡಿನೂ ನಡೆಯಂಗಿಲ್ಲ. ಯಾಕಂದ್ರೆ ಆಮೇಲೂ ಹಿಂಗೆ ಈ ಥರಾಗ ತಿನ್ನಿಂಗ್ ಆಗ್ತಿರ್ತೈತಿ. ಮುಂದೆ ಮತ್ತೆ ಕೈಲಿ ತಕ್ಕೋಬೇಕಾಗ್ತೈತಿ ಅವು ಕಾಳು. ಪ್ರಾಪರ್ ಫಾರ್ಮರ್ ಯಾರು ಮಾಡ್ತಾರೋ ಅಂದ್ರೆ ಪೂರ್ತಿ ಫುಲ್ ಟೈಮ್ ಉಳ್ಕಿದ ಯಾವುದು ಬಿಸ್ನೆಸ್ ಇಲ್ಲ, ಉಳ್ಕಿದ ಯಾವುದು ಕೆಲಸ ಇಲ್ಲ, ಫುಲ್ ಟೈಮ್ ಓನ್ಲಿ ಗ್ರೇಪ್ಸ್ ಫಾರ್ಮಿಂಗ್. ಮತ್ತು ಅವ್ರದ್ದು ಅಗದಿ ಬಹಳಷ್ಟು ಇಂಟ್ರೆಸ್ಟ್ ಇದ್ದವರು, ಬಹಳಷ್ಟು ಟೈಮ್ ಇದಕ್ಕೆ ಕೂಡ ಅವರು ತಿಳ್ಕೊಳ್ಳೋರು ಯಾರದಾರು ಅವ್ರು ಅಷ್ಟೇ ಈ ಥರ ವೆರೈಟಿ ಮಾಡೋಕ್ಕೆ ಸಾಧ್ಯ ಐತಿ. ಉಳ್ಕಿದ್ದೇನೈತಿ ಮತ್ತೊಂದು ಏನಂದ್ರೆ ಬಹಳಷ್ಟು ಡ್ರೈ ಏರಿಯಾದಾಗ ಈ ವೆರೈಟಿ ಹೆಚ್ಚಿಗೆ ನಡೆಯಂಗಿಲ್ಲ. ಇದಕ್ಕೆ ಹ್ಯುಮಿಡಿಟಿ ಹೆಚ್ಚತ್ತೈತಿ. ಆ ಭಾಗದಾಗನೇ ಈ ಥರ ಈಲ್ಡ್ ಬರ್ತೈತಿ. ಬಹಳಷ್ಟು ಡ್ರೈ ಏರಿಯಾದಾಗ ನೀವು ಹೋಗ್ರಿ ಅಂದ್ರೆ ಇದಕ್ಕೆ ಕಲರ್ ಕನ್ವರ್ಟಿಂಗ್ ಆಗಂಗಿಲ್ಲ, ಬ್ಲ್ಯಾಕ್ ಕಲರ್ ಬರಂಗಿಲ್ಲ, ಕೆಂಪದ ಮ್ಯಾಗ ಉಳಿದು ಬಿಡ್ತೈತಿ. ಕೆಂಪು ಮಾಲ ಯಾರೂ ತೊಗೊಳಂಗಿಲ್ಲ, ಕೆಂಪು ಕಾಯಿ ತೊಗೊಳಂಗಿಲ್ಲ, ಕರಿದಾಗಬೇಕಾಕೈತಿ ಪೂರ್ತಿ. ಅಂದ್ರನ ಇದು ಸರಿಯಾಗಿ ಆಕೈತಿ, ಹಾರ್ವೆಸ್ಟ್ ಆಕೈತಿ. ಮಹಾರಾಷ್ಟ್ರದಾಗ ನೀವು ಕೇಳ್ರಿ ಅಂದ್ರೆ ಈ ಕಡೆ ನಾಸಿಕ್ ಕಡೆನೂ ಹ್ಯುಮಿಡಿಟಿ ಹೆಚ್ಚಿರ್ತೈತಿ, ಆ ಕಡೆನೂ ಕಲರ್ಡ್ ವೆರೈಟಿ ಹೆಚ್ಚದಾವು. ಆದ್ರೆ ನಮ್ಮ ಸಾಂಗ್ಲಿ ಜಿಲ್ಲಾದಾಗ ನೀವು ನೋಡ್ರಿ ಅಂದ್ರೆ ಹೊಳಿ ದಂಡಿದೇನು ಭಾಗ ಐತಿ, ಪಲೂಸ್, ಯಳಾವಿ, ಇಸ್ಲಾಂಪುರ್ ಆ ಸೈಡಕ್ಕೆ ಕರಿ ದ್ರಾಕ್ಷಿ ಹೆಚ್ಚದಾವು. ನಮ್ಮ ಕಡೆ ಕವಟೆಮಕಾಳ್, ಜತ್ತ, ಕರ್ನಾಟಕ ಬಾರ್ಡರ್ ಇದೇನು ಡ್ರೈ ಏರಿಯಾ ಏನು ಬರ್ತೈತಿ. ಆದ್ರೆ ನಮ್ಮ ಕರ್ನಾಟಕದಾಗ ಕೂಡ ಡ್ರೈ ಏರಿಯಾ ಏನು ಬರ್ತೈತಿ ಆ ಏರಿಯಾದಾಗ ಈ ವೆರೈಟಿ ಅಷ್ಟು ಹೆಚ್ಚಿಗೆ ಸೂಟೇಬಲ್ ಆಗಲ್ಲ. ಯಾಕಂದ್ರೆ ಹ್ಯುಮಿಡಿಟಿ ಹೆಚ್ಚತ್ತೈತಿ. ಇದಕ್ಕೆ ಯಾವಾಗ ಹಾರ್ವೆಸ್ಟಿಂಗ್ ಯಾವಾಗ ಬರ್ತೈತಿ, ಥರದ ಹಾರ್ವೆಸ್ಟಿಂಗ್ ಟೈಮ್ ಯಾವಾಗ ಬರ್ತೈತಿ ಅವಾಗ ಇದಕ್ಕೆ ಹ್ಯುಮಿಡಿಟಿ ಒಂದಿಟ್ಟು ಇರಬೇಕು. ಬಹಳಷ್ಟು ಡ್ರೈ ವಾತಾವರಣ ಇದ್ದ ನಡೆಯಂಗಿಲ್ಲ. ಆಮೇಲೆ ಬಾಗಲಕೋಟೆ ಜಿಲ್ಲೆದಾಗ ಒಂದಿಟ್ಟು ಏನು ಏರಿಯಾ ಐತಿ ಅಲ್ಲಿ ಸೂಟೇಬಲ್ ಐತಿ.
ಇದು ಬ್ಲ್ಯಾಕ್ ಗ್ರೇಪ್ಸ್ ಮಾಡೋಕ್ಕೆ. ಆ ಕಡೆ ಒಂದಿಟ್ಟು ಸೂಟೇಬಲ್ ಕ್ಲೈಮೇಟ್ ಸಿಗ್ಬೋದು. ಅದ್ರಾಗ ಕಲರ್ಡ್ ವೆರೈಟಿದಾಗ ಈಗ ಇದು ಜ್ಯೋತಿ ಸಿಡ್ಲೆಸ್ ಐತಿ, ಕೃಷ್ಣ ಸಿಡ್ಲೆಸ್, ಶರದ್ ಸಿಡ್ಲೆಸ್, ಈ ವೆರೈಟಿನೂ ನೀವು ಮಾಡ್ಬೋದು. ಕೃಷ್ಣ ಸಿಡ್ಲೆಸ್ಸನ್ನು ಬಹಳ ಚೆನ್ನಾಗಿ ಇದ್ದಿದ್ದು ಒಂದು ಚಲೋ ಇದ್ದಿದ್ದು ವೆರೈಟಿ ಐತಿ, ಅದನ್ನು ನೀವು ಮಾಡ್ಬೋದು. ಆದ್ರೆ ಈಗೇನು ಬಂದಾವು ಪೇಟೆಂಟೆಡ್ ವೆರೈಟೀಸ್, ಅವ್ರದ್ದು ಏನೈತಿ ಇನ್ನೂ ಅಭ್ಯಾಸ ಮಾಡಬೇಕು, ಸ್ಟಡಿ ಮಾಡ್ಬೇಕು ಅದ್ರ ಮ್ಯಾಗ 2-3 ವರ್ಷ ನೋಡಬೇಕು ಯಾವ ಥರ ನಮ್ಮ ಕಡೆ ಬರ್ತಾವೆ. ಆಮೇಲೆ ಅದ್ರ ವಿಚಾರ ಮಾಡಬೇಕು. ಈಗ ಸದ್ಯ ರೀ ಆ ವೆರೈಟಿಗಳ ಮ್ಯಾಗ ಏನು ಹೇಳಬೇಕು, ಸ್ಟೇಟ್ಮೆಂಟ್ ಮಾಡ್ಬೇಕಂದ್ರೆ ಸರಿ ಆಗಲ್ಲ. ಒಂದಿಟ್ಟು ವೇಟ್ ಮಾಡಬೇಕು, ಯಾವ ಥರ ನಮ್ಮ ಏರಿಯಾದಾಗ ಅವು ಸೂಟ್ ಆಕ್ಕಾವು. ಅದೇ ಥರ ಮತ್ತೊಂದು ಹೇಳ್ದತ್ತಂದ್ರೆ ಈ ವೆರೈಟಿಗಳು, ಈ ಕಲರ್ಡ್ ವೆರೈಟಿ ಚಟ್ನಿ ಏನೈತಿ ಸೆಪ್ಟೆಂಬರ್ ತಿಂಗಳಾಗ ಮಾಡಿ ಮುಗಿಸ್ಬೇಕಾಕೈತಿ. ಅಕ್ಟೋಬರ್ ತಿಂಗಳದಾಗ ಇಟ್ಕೊಂಡು ನಡೆಯಂಗಿಲ್ಲ. ಅಂದ್ರೂ ಈ ಪ್ಲಾಟ್ ಏನೈತಿ ಅಕ್ಟೋಬರ್, ಇದು ನಾವು ನೋಡತ್ತೀವಿ, ಇದು ಅಕ್ಟೋಬರ್ ತಿಂಗಳದಾಗಿಂದನೇ ಚಟ್ನಿದೈತಿ. ಯಾಕಂದ್ರೆ ಮಾಲ್ ಹಾರ್ವೆಸ್ಟಿಂಗ್ ಬರ್ತೈತೆ, ಅವಾಗ ಹ್ಯುಮಿಡಿಟಿ ಬೇಕು. ತೀರಾ ಡ್ರೈ ಟೆಂಪರೇಚರ್ ಇತ್ತಂದ್ರೆ ಒಂದಿಟ್ಟು ಕಲರ್ ಬರೋಕೆ ಪ್ರಾಬ್ಲಮ್ ಆಕೈತಿ. ಮತ್ತೇನೋ ಮಾಹಿತಿ ಬೇಕಾದ್ರೆ ನೀವು ಫೋನ್ ಹಚ್ಚಿ ಕೇಳ್ಬೋದು ಈ ವೆರೈಟಿ ಬಗ್ಗೆ. ಅದೇ ನಿಮಗೆ ಈ ವೆರೈಟಿ ಬಗ್ಗೆ ಒಂದಿಟ್ಟು ಮಾಹಿತಿ ಹೇಳಬೇಕಂತ ಮಾಡಿದ್ದಿದ್ದು ವಿಡಿಯೋ. ಧನ್ಯವಾದ.